ಪಾಕಿಸ್ತಾನದ ಒಂದು ಹಾಡು ಈಗ ನಮ್ಮ ದೇಶದಾಗ ವೈರಲ್ ಆಗಕತೈತಿ. ಯಾವ್ದು ಗೊತ್ತೇನ್ರಿ? ಇದನ್ನ ಕೇಳ್ರಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಾಗ ರೀಲ್ಸ್ನ್ಯಾಗ ಇವ ಹಾಡನ್ನ ತುಂಬಾ ಜನ ಬಳಕೆ ಮಾಡಕತ್ತಾರ. ನಂಬಕಬೇಕು ನೀವು, ಈ ಹಾಡು ಪಾಕಿಸ್ತಾನದ್ದು. 1987ರಾಗ ಈ ಹಾಡನ್ನ ರಿಲೀಸ್ ಮಾಡ್ತಾರೆ. ಪಾಕಿಸ್ತಾನದಾಗ ಒಂದು ಪ್ರದೇಶ ಐತಿ ಬಲೂಚಿ ಅಂತ, ಅಲ್ಲಿಯ ಜಾನಪದ ಶೈಲಿಯನ್ನ ಅಳವಡಿಸ್ಕೊಂಡು ಈ ಹಾಡನ್ನ ಮಾಡಿರೋದು. ಈ ಹಾಡನ್ನ ಕಂಪೋಸ್ ಮಾಡಿದವರು ಜಹೂರ್ ಖಾನ್ ಜೀವಿ ಅಂತ ಹೇಳಿ, ಹಾಡಿದವರು ಶಬಾನಾ ನೋಶಿ. ಅಷ್ಟಕ್ಕೂ ಈ ಹಾಡು ಯಾಕೆ ಮಾಡಿದ್ರ ಅಂತ ಗೊತ್ತೈತಿ ನಿಮಗೆ? 1987ರಾಗ ಪಾಕಿಸ್ತಾನದಾಗ ಜನರಲ್ ಎಲೆಕ್ಷನ್ ನಡೀತೈತಿ. ಆ ಎಲೆಕ್ಷನ್ ಒಳಗಡೆ ಪಾಕಿಸ್ತಾನ್ ಪೀಪಲ್ ಪಾರ್ಟಿ ಅಂತ ಒಂದು ಪಕ್ಷ ಮತ್ತೆ ಬೆನಿಜೀರ್ ಭುಟ್ಟೋ ಅಂತ ಒಬ್ಬ ಮಹಿಳೆ ಎಲೆಕ್ಷನ್ ಸ್ಪರ್ಧಾರ್ಥಿ, ಇವರನ್ನ ಸಪೋರ್ಟ್ ಮಾಡೋದಕ್ಕ ಈ ಹಾಡು ದಿಲಾನ್ ತೀರ್ ಬೀಜ ಅನ್ನೋದನ್ನ ಮಾಡಿ ಬಿಡುಗಡೆ ಮಾಡ್ತಾರ. ಬೆನಿಜೀರ್ ಭುಟ್ಟೋ ಆ ಎಲೆಕ್ಷನ್ನಾಗ ಗೆದ್ದು ಪಾಕಿಸ್ತಾನದ ಮೊದಲ ಮಹಿಳಾ ಪ್ರಧಾನಿ ಆಗ್ತಾರ. 2 ಬಾರಿಗೆ ಅವರು ಮಹಿಳಾ ಪ್ರಧಾನಿ ಕೂಡ ಆಗಿರ್ತಾರ. ಈಗ ಈ ಹಾಡಿನ ವಿಚಾರಕ್ಕೆ ಬರ್ತೀನಿ. ಈ ಹಾಡು ಕೇಳೋದಕ್ಕೆ ಇಂಪಾಗೈತೆ ಅಂತ ಹೇಳಿ ಮೊದಲು ಇದನ್ನ ಭಾರತದೊಳಗೆ ಬಳಕೆ ಮಾಡ್ಕೊಂಡಿದ್ದು ಹೈದರಾಬಾದ್ನಾಗ. ಅವ್ರಿಗೆ ಗೊತ್ತಿರ್ಲಿಲ್ಲ ಇದು ಪಾಕಿಸ್ತಾನದ ಹಾಡು ಅಂತೇಳಿ. ಬಹಳ ಇಂಪಾಗಿತ್ತಲ್ಲ, ಬಳಕೆ ಮಾಡ್ಕೊಂಡ್ರು. ಮತ್ತ ಇದ ಮೆಲೋಡಿ ಏನು ಈ ಮೆಲೋಡಿ ಇತ್ತಲ್ಲ, ಈ ಮೆಲೋಡಿಯನ್ನ 1991 ಇಂದ್ರಜಿತ್ ಅಂತ ಒಂದು ಹಿಂದಿ ಫಿಲ್ಮ್ ಬರ್ತೈತಿ. ಆ ಫಿಲ್ಮ್ನಾಗ ಈ ಮೆಲೋಡಿಯನ್ನ ಅವರು ಬಳಕೆ ಮಾಡ್ಕೊತಾರೆ. ನೋಡ್ರಿ ಈ ಹಾಡಿನ ಹಿನ್ನೆಲೆ ನಾ ಹೇಳೀನಿ, ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಿಮಗ್ ಬಿಟ್ಟಿರೋದು.